ಶ್ರೀ ಗುರುಭ್ಯೋ ನಮಃ. ಎಲ್ಲ ಜ್ಯೋತಿಷ್ಯ ಜಿಜ್ಞಾಸುಗಳಿಗೂ ವಂದನೆಗಳು. ನಾವಿವತ್ತು ಬೃಹಜ್ಜಾತಕ ಎಂಬ ಜ್ಯೋತಿಷ್ಯ ಗ್ರಂಥದ 3ನೆಯ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಇದಕ್ಕೆ ಈಗಾಗಲೇ ಹೋರಾಶಾಸ್ತ್ರ ಎನ್ನುವ ಹೆಸರನ್ನು ಕೂಡ ನಾವು ಕೇಳಿದ್ದೇವೆ. ಯಾಕೆ ಈ ಹೆಸರು ಈ ಗ್ರಂಥಕ್ಕೆ ಇಡಲ್ಪಟ್ಟಿತು, ಈ ಹೆಸರಿನಿಂದ ಯಾಕೆ ಜ್ಯೋತಿಷ್ಯದ ಈ ಗ್ರಂಥವು ಕರೆಯಲ್ಪಟ್ಟಿದೆ ಎನ್ನುವ ಸಂಗತಿಯನ್ನು ಆಚಾರ್ಯರು ಇಲ್ಲಿ ನಮಗೆ ಹೇಳ್ತಾರೆ. ಶ್ಲೋಕ ಹೀಗಿದೆ: ಹೋರೇತ್ಯ ಹೋರಾತ್ರ ವಿಕಲ್ಪಮೇಕೆ ವಾಂಛಂತಿ ಪೂರ್ವ ಪರವರ್ಣ ಲೋಪಾತ್ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಯತ್ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ. ಇಲ್ಲಿ ಕೊನೆಯ ಪಾದದ ಪಕ್ತಿಂ ಎನ್ನುವಂತಹ ಸಂದರ್ಭ ಪಂಕ್ತಿ ಎನ್ನುವುದಾಗಿಯೂ ಪಾಠಾಂತರಗಳನ್ನು ನಾವು ಕಾಣುತ್ತೇವೆ. ಇಂದ್ರವಜ್ರ ಎನ್ನುವ ಛಂದಸ್ಸಿನಲ್ಲಿ ಈ ಶ್ಲೋಕ ಬರೆಯಲ್ಪಟ್ಟಿದೆ. ಶ್ಲೋಕದ ಪದಚ್ಛೇದವನ್ನು ನಾವು ನೋಡುವುದಾದರೆ ಅದು ಈ ರೀತಿಯಾಗಿದೆ: ಹೋರಾ ಇತಿ ಅಹೋರಾತ್ರ ವಿಕಲ್ಪಂ ಏಕೆ ವಾಂಛಂತಿ ಪೂರ್ವ ಅಪರವರ್ಣಲೋಪಾತ್ ಕರ್ಮ ಆರ್ಜಿತಂ ಪೂರ್ವಭವೇ ಸತ್ ಆದಿ ಯತ್ ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ. ಹೀಗೆ ಪದಚ್ಛೇದ. ಅನ್ವಯಾರ್ಥವನ್ನು ಗಮನಿಸುವುದಾದರೆ ಅದು ಹೀಗಿದೆ: ಏಕೆ ಕೆಲವರು, ಅಹೋರಾತ್ರ ವಿಕಲ್ಪಂ, ಅಹೋರಾತ್ರ ಎನ್ನುವ ಶಬ್ದದ ವಿಕಲ್ಪ ರೂಪವಾಗಿ ಪೂರ್ವ ಪರವರ್ಣ ಲೋಪಾತ್, ಮೊದಲಿನ ಕೊನೆಯ ಅಕ್ಷರದ ಲೋಪದಿಂದ ಹೋರಾ ಇತಿ, ಹೋರ ಎಂಬುದಾಗಿ ವಾಂಛಂತಿ ಅಭಿಪ್ರಾಯಪಡುತ್ತಾರೆ. ಪೂರ್ವಭವೇ ಸದಾದಿ, ಜನ್ಮಾಂತರದ ಪೂರ್ವಜನ್ಮದ, ಯತ್ ಕರ್ಮ, ಯಾವ ಕರ್ಮ ಆರ್ಜಿತಂ ಸಂಗ್ರಹಿಸಲ್ಪಟ್ಟಿದೆಯೋ, ಜನ್ಮಾಂತರದ ಕರ್ಮ ಪೂರ್ವಜನ್ಮದಲ್ಲಿ ಮಾಡಲ್ಪಟ್ಟ ಕರ್ಮವು, ತಸ್ಯ ಅದರ, ಪಕ್ತಿಂ ಬೆಳಕನ್ನು, ಅದರ ವಿಚಾರವನ್ನು, ಯಾವುದು ಸಮಭಿವ್ಯನಕ್ತಿ ತೆರೆದಿಡುತ್ತದೆಯೋ, ಸರಿಯಾಗಿ ತೋರಿಸಿಕೊಡುತ್ತದೆಯೋ, ಸ ಹೋರಾ ಭವತಿ, ಅದು ಹೋರಾ ಎನ್ನುವುದಾಗಿದೆ. ಹೋರಾ ಎನ್ನುವ ಶಬ್ದಕ್ಕೆ 2 ಅರ್ಥವನ್ನು ಆಚಾರ್ಯರು ಇಲ್ಲಿ ಹೇಳುತ್ತಾರೆ. ಮೊದಲನೆಯದಾಗಿ ಅಹೋರಾತ್ರ, ಅಹಶ್ಚ ರಾತ್ರಿಶ್ಚ, ಬೆಳಗು ಮತ್ತೆ ರಾತ್ರಿ, ದಿನ ಎನ್ನುವುದಾಗಿ, ಹಗಲು ಮತ್ತೆ ರಾತ್ರಿ ಸೇರಿ ಅಹೋರಾತ್ರ ಎನ್ನುವುದಾಗಿದೆ. ಆದ್ದರಿಂದ ಈ ಅಹೋರಾತ್ರದ ಮೊದಲ ಅಕಾರವನ್ನು ಹಾಗೆಯೇ ಕೊನೆಯ ತ್ರಕಾರವನ್ನು ತೆಗೆದರೆ ಹೋರಾ ಎನ್ನುವ ಶಬ್ದ ನಮಗೆ ಸಿಗುತ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಹೋರಾ ಎನ್ನುವುದಾಗಿ ಕರೆದರು ಕೆಲವರು. ಯಾಕೆಂತ ಕೇಳಿದರೆ ಅಹೋರಾತ್ರ ಇಡೀ ದಿವಸದ ಸಂಗತಿಯನ್ನು ಇದು ತಿಳಿಸಿಕೊಡುತ್ತದೆ ಎನ್ನುವುದಾಗಿ ಇದರ ಉದ್ದೇಶ. ಹಾಗೆ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಪೂರ್ವಭವೇ ಸದಾದಿ, ಪೂರ್ವ ಜನ್ಮದ, ಗತಿಸಿದ ಜನ್ಮದ ಸಂಗತಿಗಳನ್ನು ಇದು ಚೆನ್ನಾಗಿ ತೋರಿಸಿಕೊಡುತ್ತದೆ ಎನ್ನುವ ಕಾರಣಕ್ಕಾಗಿಯೂ ಕೂಡ ಇದು ಹೋರಾ ಎನ್ನುವುದಾಗಿ ಕರೆಯಲ್ಪಡುತ್ತದೆ. ಪೂರ್ವ ಭವೇಸದಾದಿ, ಅದರ ಒಟ್ಟಿಗೆ ಕರ್ಮಾರ್ಜಿತಂ, ಪೂರ್ವಭವೇ ಕರ್ಮಾರ್ಜಿತಂ ಸದಾದಿ. ಹೀಗೆ ನೋಡುವುದಾದರೆ ಪೂರ್ವಭವೇ ಸದಾದಿ ಯತ್ ಕರ್ಮ ಆರ್ಜಿತಂ, ಹೀಗೆ ಪೂರ್ವಜನ್ಮದಲ್ಲಿ ಮಾಡಲ್ಪಟ್ಟ ಒಳ್ಳೆಯ ಹಾಗೆಯೇ ಕೆಟ್ಟ ಪುಣ್ಯ ಪಾಪಗಳ ಸಂಗತಿಗಳನ್ನು, ಕರ್ಮದಲ್ಲಿ 3 ರೀತಿಯಾದಂತಹ ಕರ್ಮಗಳು: ಸತ್ಕರ್ಮ, ಅಸತ್ಕರ್ಮ, ಸದಸತ್ಕರ್ಮ ಅಂತ. ಈ 3 ಸಂಗತಿಗಳನ್ನು ಕೂಡ ಈ ಗ್ರಂಥ ನಮ್ಮ ಮುಂದೆ ತೆರೆದಿಡುತ್ತದೆ. ಇದಕ್ಕೆ ಲಘುಜಾತದ ಈ ಶ್ಲೋಕವು ಕೂಡ ಸಂವಾದಿಯಾಗಿ ನಾವು ಕಾಣಬಹುದು. ಯದುಪಚಿತಂ ಅನ್ಯಜನ್ಮನಿ ಶುಭಾಶುಭಂ ತಸ್ಯ ಕರ್ಮಣಃ ಪಕ್ತಿಂ ವ್ಯಂಜಯತಿ ಶಾಸ್ತ್ರಂ ಏತತ್ ತಮಸಿ ದ್ರವ್ಯಾಣಿ ದೀಪ ಇವ. ಜನ್ಮಾರ್ಜಿತವಾದಂತಹ ಶುಭಾಶುಭ ಕರ್ಮವನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಈ ಗ್ರಂಥ ನಮಗೆ ಉಪಕಾರವನ್ನು ಮಾಡುತ್ತದೆ. ಹೇಗೆ ಕತ್ತಲೆಯಲ್ಲಿ
ದೀಪ ಇರುವ ಹಾಗೆ. ವ್ಯಂಜಯತಿ ಶಾಸ್ತ್ರಂ, ಈ ಶಾಸ್ತ್ರ ತಮಸಿ ದ್ರವ್ಯಾಣಿ ದೀಪ ಇವ, ಕತ್ತಲನೆಯ ದಾರಿಯಲ್ಲಿ ದೀಪದಂತೆ ಬೆಳಕು ತೋರಿಸುತ್ತದೆ. ಸೂರ್ಯಚಂದ್ರರನ್ನು ಸಾಕ್ಷಿಯಾಗಿಸಿಕೊಂಡು ಜ್ಯೋತಿಷ್ಯ ಹೊರಟಿರುವುದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪ್ರತ್ಯಕ್ಷಂ ಜ್ಯೋತಿಷ ಶಾಸ್ತ್ರಂ ಚಂದ್ರಾರ್ಕೋ ಯತ್ರ ಸಾಕ್ಷಿಣವು ಅಂತ. ಹಾಗೆ ಸೂರ್ಯಚಂದ್ರರನ್ನು ಸಾಕ್ಷಿಯಾಗಿಸಿ ಇರುವುದರಿಂದ ಜ್ಯೋತಿಷ್ಯ ಎನ್ನುವುದು ಪ್ರತ್ಯಕ್ಷ ಶಾಸ್ತ್ರ ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನಾವು ಅನುಭವದಲ್ಲಿಯೂ ಸೂರ್ಯಚಂದ್ರರ ಗ್ರಹಣವನ್ನು ಸರಿಯಾಗಿ ಲೆಕ್ಕಾಚಾರವನ್ನು ಹಾಕಿ ನೋಡುವ ಸಂಗತಿಗಳನ್ನು ಜ್ಯೋತಿಷ್ಯದಲ್ಲಿ ನಾವು ಕಾಣುತ್ತೇವೆ. ಪಂಚಾಂಗದ ರೀತಿ ಹಾಕಿದ ಲೆಕ್ಕಾಚಾರಕ್ಕೆ ಸರಿಯಾಗಿ ಇವತ್ತಿಗೂ ವರ್ತಮಾನ ಕಾಲದಲ್ಲಿ ಗ್ರಹಣವು ನಡೆಯಲ್ಪಡುವುದು ನಮಗೆ ಕಾಣುವುದರಿಂದ ಈ ಗ್ರಂಥ ಅಷ್ಟೇ ಸತ್ಯವಾಗಿದೆ ಎನ್ನುವುದಕ್ಕೆ ಸೂರ್ಯಚಂದ್ರರನ್ನು ಸಾಕ್ಷಿಯಾಗಿಸಿ ಇದನ್ನು ಪ್ರತ್ಯಕ್ಷ ಶಾಸ್ತ್ರ ಎನ್ನುವುದಾಗಿ ಸುಭಾಷಿತಕಾರರು, ಶಾಸ್ತ್ರಕಾರರು ವರ್ಣಿಸಿದ್ದಾರೆ. ಆದ್ದರಿಂದ ಜನ್ಮಾಂತರದವಾದಂತಹ ಕರ್ಮಗಳನ್ನು ಇದು ತೋರಿಸಿಕೊಡುತ್ತದೆ. ಪೂರ್ವಭವೆ ಎನ್ನುವ ಸಂಗತಿಯಲ್ಲಿ ನಮ್ಮ ಜನ್ಮಾರ್ಜಿತವಾದಂತಹ ಸಂಗತಿಯೂ ಆಗಿದೆ. ಇನ್ನೊಂದು ರೀತಿಯಲ್ಲಿ ಪಿತೃಪಿತಾಮಹ ಪ್ರಪಿತಾಮಹಾದಿ ಪಿತೃ ದೇವತೆಗಳ ತಿಳಿಸಿಕೊಡುತ್ತದೆ ಎನ್ನುವುದಾಗಿಯೂ ಇನ್ನು ಕೆಲವರು ವ್ಯಾಖ್ಯಾನ ಮಾಡಿ. ಅದಕ್ಕೋಸ್ಕರವೇ ಈ ಶ್ಲೋಕದಲ್ಲಿ ಕರ್ಮಾರ್ಜಿತಂ ಎನ್ನುವ ಮಾತಿನಲ್ಲಿ ಕ 1, ಮಾ 5, ಜ 8 ಹೀಗೆ ಸಂಖ್ಯಾಶಾಸ್ತ್ರದ ಪ್ರಕಾರ 1, 5, 8 ಎನ್ನುವಂತಹ ಭಾವಗಳನ್ನು ಜನ್ಮಾರ್ಜಿತವಾದಂತಹ ಪಿತೃಗಳ ಉದ್ದೇಶವಾಗಿ ಚಿಂತಿಸಬಹುದು ಎನ್ನುವುದಾಗಿಯೂ ಕೂಡ ಕೆಲವರ ವ್ಯಾಖ್ಯಾನವಿದೆ. ಹಾಗೆ ಈ ಗ್ರಂಥಕ್ಕೆ ಹೋರಾ ಎನ್ನುವುದಾಗಿ ಯಾಕೆ ಹೆಸರಿಸಲ್ಪಟ್ಟಿತು ಎನ್ನುವುದ ಸಂಗತಿಯನ್ನು ಆಚಾರ್ಯರು ಇಲ್ಲಿ ತೆರೆದಿಟ್ಟಿದ್ದಾರೆ. ಹೇಗೆ ಗ್ರಂಥದ ಮಂಗಳಾಚರಣೆಯನ್ನು ಮಾಡಿ ಗ್ರಂಥ ಯಾಕೆ ಬರೆಯಲ್ಪಟ್ಟಿದೆ ಎನ್ನುವುದನ್ನು ತಿಳಿಸಿ, ಈ ಗ್ರಂಥಕ್ಕೆ ಯಾಕೆ ಈ ಹೆಸರು ಅನ್ವರ್ಥವಾಗುತ್ತದೆ ಎನ್ನುವ ಸಂಗತಿಯನ್ನು ಇಲ್ಲಿ ಹೇಳಿ, ಮುಂದೆ ಆಚಾರ್ಯರು ನೇರವಾಗಿ ಜ್ಯೋತಿಷ್ಯ ವಿಚಾರಕ್ಕೆ ಪ್ರವೇಶ ಮಾಡುತ್ತಾರೆ. ಪ್ರವೇಶ ಮಾಡುವಾಗ ಕಾಲಪುರುಷನ ಅವಯವಗಳನ್ನು ಹೇಳ್ತಾರೆ. ಆ ಸಂಗತಿಯನ್ನು ನಾವು ಮುಂದಿನ ಶ್ಲೋಕದಲ್ಲಿ ಚಿಂತಿಸೋಣ.